ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಮಲ್ಲಿಕಾರ್ಜುನ್ ಹಿರೇಮಠ್. ಸೊ ಇನ್ನು ಹಲಸಂಗಿ ನಾವು 2013-14ರಿಂದ ಒಂದು ಒಳ್ಳೆಯ ವಿದ್ಯಾರ್ಥಿಗಳು ಒಂದು ಪ್ಲ್ಯಾಟ್ಫಾರ್ಮ್, ಯಾರಿಗೆ ಅವಶ್ಯಕತೆ ಅದ ಒಂದು ಒಳ್ಳೆಯ ಎಜುಕೇಷನ್, ಆ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬೇಕಂತೇಳಿ ಒಂದು ಧ್ಯೇಯವಾಕ್ಯದಿಂದ ನಾವು ಸ್ಕೂಲ್ ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ 12ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆವು. ಈ ಎಜುಕೇಷನ್ದೊಳಗಡೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಇಂಗ್ಲೀಷ್ ಮಾಧ್ಯಮದ ಜೊತೆ ಮಕ್ಕಳ ಲೈಫ್ ಸ್ಕಿಲ್ ಡೆವಲಪ್ಮೆಂಟ್, ಮಾರಲ್ ಎಜುಕೇಷನ್ ಜೊತೆ ಮಕ್ಕಳನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ಈ ಇಂಡಿ ತಾಲೂಕು ಮತ್ತು ಹಲಸಂಗಿ ತಾಲೂಕು ಯಾರಿಗೂ ಕೇಳಿದ್ರು ಸಹ ಒಂದು ಒಳ್ಳೆಯ ಎಜುಕೇಷನ್ ಮಕ್ಕಳು ಪಡಿತಾ ಇದ್ದಾರೆ ಅನ್ನೋದು ನಮಗೆ ಗೌರವದ ವಿಷಯ. ಎಲ್ಲ ಪಾಲಕರಿಗೆ ಮತ್ತು ನನ್ನೆಲ್ಲ ಗೆಳೆಯರೊಂದದವರಿಗೆ, ನನ್ನೆಲ್ಲ ಆತ್ಮೀಯರಿಗೆ. ಈಗ ನಾವು ಇದನ್ನೇ ಒಂದು ಇಟ್ಕೊಂಡು ಒಂದು ಇಂಡಿ ತಾಲೂಕು ಮತ್ತು ಚಡ್ಚಣ ತಾಲೂಕು ಒಂದು ಒಳ್ಳೆಯ ಅನುಕೂಲತೆ ಆಗಲಿ, ಮಕ್ಕಳನ್ನು ಬೇರೆ ಕಡೆ ವಲಸೆ ಹೋಗೋದು ಅವಶ್ಯಕತೆ ಆಗಬಾರ್ದು ಅನ್ನೋದು ತಿಳ್ಕೊಂಡು ನಾವು ಈ ಇಂಜಿನಿಯರಿಂಗ್, ನಾನು ಒಬ್ಬ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದರಿಂದ ನಂದು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ MTech ಮಾಡಿ ನಾ ಇಂಡಸ್ಟ್ರಿಯಲ್ ಮತ್ತು ಸೋ ಮೆನಿ ಫಾರಿನ್ ಅಪಾರ್ಚುನಿಟೀಸ್ ಎಲ್ಲ ಮಾಡಿ ನಾನು ಬಂದದ್ದು ಯಾಕಪ್ಪ ಅಂತಂದರೆ ನಾವು ನಮ್ಮ ಭಾಗದ ಮಕ್ಕಳಿಗೊಂದು ನಂದು ಒಂದು ಅಳಿಸ್ಯವಾಗಲಿ, ನಮ್ಮ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡೋಣ, ಒಂದು ಅನುಕೂಲತೆ ಮಾಡಿಕೊಡೋಣ. ಯಾರಿಗೆ ನಿಜವಾಗಲೂ ಅವಶ್ಯಕತೆ ಆದ ಪ್ಲ್ಯಾಟ್ಫಾರ್ಮ್ ಬೇಕಾಗಿದೆ, ಮಿನಿಮಮ್ ಅಫೋರ್ಡಬಲ್ ಪ್ರೈಸ್ಗಳೊಳಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಫೀಸ್ ಕಡಿಮೆ ಮಾಡಿ ಆ ಮಕ್ಕಳನ್ನು ಎಜುಕೇಷನ್ ಕೊಡೋಣ ಅಂತೇಳಿ ಧ್ಯೇಯವಾಕ್ಯದಿಂದ ನಾವು ಇಂಜಿನಿಯರಿಂಗ್ ಕಾಲೇಜ್, ಅದರ ಹೆಸರು SSN ಗುರುಕುಲ ಇಂಜಿನಿಯರಿಂಗ್ ಕಾಲೇಜ್ ಅಂಥೇಳಿ 2026-27ನೇ ಸಾಲಿಗೆ ನಾವು ಸ್ಟಾರ್ಟ್ ಮಾಡಿದೆವು. ಈ AICTEಯಿಂದ ಮತ್ತು VTUದಿಂದ ಎಲ್ಲ ಅಪ್ರೂವಲ್ಸ್ಗಳು ತೊಗೊಂಬಂದ ಬಳಿಕ ನಾವು ಈ ವಿಷಯ ಎಲ್ಲರಿಗೂ ತಿಳಿಸೋಣ, ಎಷ್ಟು ಮಂದಿ ಸಾಧ್ಯ ಆಗ್ತದೆ ಇದರದ ಸದುಪಯೋಗ ತೋರಿ ಅಂಥೇಳಿ ನನ್ನ ಅಭಿಪ್ರಾಯ. ಎರಡನೇದು, ಈಗ ನಾವು ಮಕ್ಕಳಿಗೆ ಬರೀ ಬಾಯಿ ಮಾತಿನಲ್ಲೆಲ್ಲ, ಈ ಮಕ್ಕಳಿಗೆ ನಾವು ಎಜುಕೇಷನ್ ಜೊತೆ ಒಳ್ಳೆ ಈ ಟೆಕ್ನಿಕಲ್ ಎಜುಕೇಷನ್ ಹೆಂಗಿದೆಯಪ್ಪ ಅಂತಂದ್ರೆ ಮೊದಲಿದ್ದದ್ದು ಅದೇ ಅದ, ಬಟ್ ಆದರೆ ಇಂಡಸ್ಟ್ರಿಯಲ್ದೊಳಗಡೆ ಗ್ಯಾಪ್ ಭಾಳ ಅದ. ಈ ಕಲಿಯುವುದು ಮತ್ತು ಇಂಡಸ್ಟ್ರಿ ಒಳಗಡೆ ಅಂತರ ಭಾಳ ಇರೋದ್ರಿಂದ ಆ ಅಂತರನ್ನು ನಾವು ಇಂಡಸ್ಟ್ರಿ ಒಳಗೆ ಕೆಲಸ ಮಾಡೋದ್ರಿಂದ ಆ ಅಂತರ ಫುಲ್ಫಿಲ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಮಟ್ಟಕ್ಕೆ ಒಯ್ಯೋಕ್ಕೆ ಸಾಧ್ಯದ, ಸರಳವಾಗಿ ಪ್ಲೇಸ್ಮೆಂಟ್ ಆಗ್ತದೆ. ಆ ಮಕ್ಕಳಿಗೆ ಒಂದು ಕೆಲಸಗಳು ತಾವೇ ಪ್ಲೇಸ್ಮೆಂಟ್ ಆಗೋಕ್ಕೆ ಸಾಧ್ಯತೆ ಅದ. ಯಾವುದೇ ಕಾರಣಕ್ಕೂ ಯಾರ ಸಪೋರ್ಟ್ನೂ ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ ಅನ್ನೋ ನಮಗೆ ಭರವಸೆ ಅದ. ಸೊ ಅದಕ್ಕಾಗಿ ಎಲ್ಲ ಪಾಲಕವೃಂದದವರು, ಎಲ್ಲ ನನ್ನ ಗೆಳೆಯರವೃಂದದವರು ಇದಕ್ಕೆ ಸಪೋರ್ಟ್ ಕೊಟ್ಟು ಇದು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ನಮ್ಮ ಇಂಡಿ ತಾಲೂಕದೊಳಗೆ ಬೆಳೀಲಿ, ನಮ್ಮ ಭಾಗ ಬೆಳೀಲಿ ಅನ್ನೋದು ನಮ್ಮದು ಉದ್ದೇಶ. ಎಲ್ಲರಿಗೂ ಅದು ಆಗಲಿ ಅಂಥೇಳಿ ನನ್ನ ಕಳಕಳಿಯಾದ ವಿಷಯ ಚಿರುಣಿ ಹೇಳ್ತೀನಿ. ಧನ್ಯವಾದಗಳು. ಮಲ್ಲಿಕಾರ್ಜುನ್. ನಮಸ್ಕಾರ. ನಾನು ಶಿವಾನಂದ್ ಕಾಮಗೊಂಡ್, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಇಂಡಿ ತಾಲೂಕದ ಅಧ್ಯಕ್ಷರಾಗಿ ನಾವೆಲ್ಲ ನಿಮ್ಮ ಮುಂದೆ ಬಂದಿದ್ದು ಒಂದು ವಿಶೇಷ ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕವಿಗಳ ಬೀಡು ನಮ್ಮ ಹಲಸಂಗಿ. ಹಾಗಾಗಿ ಈಗ ಹಲಸಂಗಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರು ನೂತನವಾಗಿ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪ್ರಾರಂಭಿಸಿದ್ದಾರೆ. ನಾವು ದೂರದಲ್ಲಿ ಎಲ್ಲೇ ಹೋಗಿ ಇಂಜಿನಿಯರಿಂಗ್ ಶಿಕ್ಷಣವನ್ನು ಪಡಿತಾ ಇದ್ದೀವಿ. ಹಾಗಾಗಿ ನಮ್ಮ ತಾಲೂಕು ಇಂಡಿ ಮತ್ತು ಚಡ್ಚಣ ತಾಲೂಕಿನ ಎಲ್ಲ ಪ್ರಜ್ಞಾವಂತ ಪಾಲಕರು ಮತ್ತು ವಿದ್ಯಾರ್ಥಿಗಳಿಗೆ ಇದೊಂದು ಬಂಗಾರದ ಸಂಧಿಯಾಗಿದೆ. ಹಾಗಾಗಿ ನಾವು ಬೇರೆ ಕಡೆ ಹೋಗಿದ್ದೇ ಆದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಿಕ್ಷಣವನ್ನು ಪಡೆಯಬೇಕಾಗುತ್ತದೆ. ಇಲ್ಲೇ ನಮ್ಮ ಹಲಸಂಗಿಯಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡುವ ಸಲುವಾಗಿ ವಿವಿಧ ಬ್ರ್ಯಾಂಚಸ್ಗಳನ್ನು ಅವರು ಪ್ರಾರಂಭಿಸಿದ್ದಾರೆ. ಹಾಗಾಗಿ ನಾನು ಎಲ್ಲರಲ್ಲಿ ಹೃದಯಪೂರ್ವಕ ಮನವಿ ಮಾಡ್ತಾ ಇದ್ದೀನಿ. ಒಳ್ಳೆಯ ಶಿಕ್ಷಣ ನಮ್ಮ ತಾಲೂಕಿನಲ್ಲಿ ಸಿಗ್ತಾ ಇದೆ. ಬಿಜಾಪುರ ಜಿಲ್ಲೆಯಲ್ಲಿ 3ನೇ ಇಂಜಿನಿಯರಿಂಗ್ ಕಾಲೇಜ್ ಅನ್ನುವ ಒಂದು ಹೆಮ್ಮೆ ನಮ್ಮ ಇಂಡಿ ತಾಲೂಕು ಮತ್ತು ಚಡ್ಚಣ ತಾಲೂಕಿಗೆ ಸಲ್ಲುತ್ತದೆ. ಹಾಗಾಗಿ ತಮ್ಮ ಮಕ್ಕಳನ್ನು ಬೇರೆ ಕಡೆ ಕಳಿಸದೆ ಒಂದು ಸಲ ದಯವಿಟ್ಟು ಹಲಸಂಗಿ ಗುರುಕುಲ್ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಲ್ಲಿ ತಾವು ಪ್ರವೇಶ ಪಡೆದುಕೊಂಡು ಮತ್ತು ಮುಂದಿನ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉಜ್ವಲ ಒಂದು ದಾರಿಯನ್ನು ಕಲ್ಪಿಸಿಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೇವೆ. ಸರ್, ವಿದ್ಯಾರ್ಥಿಗಳಿಗೆ ಅಲ್ಲಿ ಕ್ಯಾಂಪಸ್ನಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ. ವಿದ್ಯಾರ್ಥಿನಿಯರಿಗೆ ಸಪ್ರೇಟಾಗಿ ಹಾಸ್ಟೆಲ್ ಫೆಸಿಲಿಟಿ ಮಾಡಿದ್ದಾರೆ ಸರು. ಹಾಗೆ ಗಂಡು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಇದೆ. ವೈಫೈ ಕ್ಯಾಂಪಸ್ ಇದೆ. ಇನ್ನೊಂದು ವಿಶೇಷ ಏನಂದರೆ, ಇವೆಲ್ಲ ವಿದ್ಯಾರ್ಥಿಗಳು ಏನಲ್ಲಿ ಅಡ್ಮಿಷನ್ ತೆಗೆದುಕೊಳ್ತಾರಲ್ಲ ಅವರಿಗೆಲ್ಲ ಒಂದು ಭರವಸೆಯ ಮಾತುಗಳನ್ನು ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂದರೆ ಭಾಳ ಖುಷಿಯಾಗುತ್ತೆ. ತಮ್ಮ ಮಕ್ಕಳ ವಿದ್ಯಾರ್ಥಿ ಜೊತೆಗೆ ನೌಕರಿಯ ವ್ಯವಸ್ಥೆ, ನಾವು ಇಂಗ್ಲೀಷ್ನಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ ಇದ್ವಿ. ಅವರು 100% ಪ್ಲೇಸ್ಮೆಂಟನ್ನು ಮಾಡಿಕೊಡ್ತೀನಿ ಅನ್ನುವಂಥ ವಿಚಾರಗಳು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮೀಣ ಮಕ್ಕಳ
ವಿಶೇಷವಾಗಿ ಕಾಳಜಿ ತೆಗೆದುಕೊಂಡು ಒಳ್ಳೆಯ ಕಂಪ್ನಿಗಳಲ್ಲಿ MNC ಕಂಪ್ನಿಗಳಲ್ಲಿ ಅವರು ಪ್ಲೇಸ್ ಮಾಡುವಲ್ಲಿ ಸಫಲರಾಗ್ತಾರೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಎಲ್ಲ ನಮ್ಮ ಭಾಗದ ಮಕ್ಕಳು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು. I am Dr. R. Saravanan, Director, SSN Gurukul College of Engineering and Technology, Alasangi. We are proud to say this is the third engineering college in Vijayapura district. SSN Gurukul College of Engineering and Technology, approved by AICTE and Vishwesvaraya Technological University, Karnataka. We are offering BE Civil Engineering, BE Mechanical Engineering, BE Electrical and Electronics Engineering, BE Electronics and Communication Engineering, BE Computer Science and Engineering, and one allied branch, Artificial Intelligence and Machine Learning. We are committed towards good infrastructure like a smart classroom, Wi-Fi facility, advanced laboratory, transportation facility, hostel facility, and also we are providing industry related training program and excellent career opportunity. And we are establishing MOE with IITs, NITs and international university like Thailand, Sri Lanka, etc. Through this MOU, we are giving internship opportunities to the students. So join SSN Gurukul College of Engineering and Technology to become a future engineer with good knowledge, good skills and excellent placement opportunities. Thank you. I am Dr. S. Surya Prabha, Principal, SSN Gurukul College of Engineering and Technology. Shishwakatam to all. I welcome to you all to our family because this is the first college in India, I think so, engineering college. We are planned a lot of things different from the other college campus. First one is we are concentrating more on the English communication to the students because it is very helpful to the placement opportunities as well as the trainings. And we are second one, internship opportunities. Internship opportunities is very special in our campus. We are arranged the internships in various IITs, NITs through NPTEL with stipend 15,000 to 1 lakh. We are offering the internship to first year onwards to students. This is the uniqueness of our campus. Third one is Wi-Fi enabled campus. Wi-Fi enabled campus, and then our teachers all are very communication and well educated teachers we are recruited. That is our additional strength to our college. Then fourth one is we are concentrating the discipline as well as the punctuality. These two are basics for the future engineers. We think like that. And our students, it's future engineers, and we build the Vikshit Bharat 2040 PM's vision here. Campus placement, 100% campus placement we are aiming. All MNC companies like Infosys and Wipro, etc. we are providing 100% placement for all the students. And mechanical and civil and EEE students, we are providing the central government jobs. ISRO like a company, ISRO like agencies will come and recruit our student, because all the 3 years what we are giving the trainings, students are able to facing their placement opportunities and perform well, and definitely they will get the placement. This is the promise for our side. Thank you all.